ಗುಡ್ ಮಾರ್ನಿಂಗ್. ಇವತ್ತು ನಾವು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆದ ಲಲಿತಾ ಕುಮಾರಿ ಕೇಸನ್ನು ಸ್ಟಡಿ ಮಾಡ್ತಾ ಇರುವಂಥದ್ದು. ಇದು ಅಂಡರ್ ಸೆಕ್ಷನ್ 154 ಆಫ್ CRPC FIR ರಿಜಿಸ್ಟ್ರೇಷನ್ ಬಗ್ಗೆ ಹೇಳ್ತಾ ಇರುವಂಥದ್ದು. ಮತ್ತೆ ಕೆಲವು ಗೈಡ್ಲೈನ್ಸ್ ಅನ್ನು ಸಹ ಈ ಕೇಸಲ್ಲಿ ಹೇಳಲಾಗಿದೆ. ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚು ಕೂಡ, ಬೆಂಚಿಂದ ಒಳಗೊಂಡಿರುವಂಥದ್ದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಲಲಿತಾ ಕುಮಾರಿ ಕೇಸಲ್ಲಿ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಗಿದೆ. 5 ಜಡ್ಜಸ್ಗಳಿಂದ ಒಳಗೊಂಡಿದ್ದಾರೆ. ಸೊ ಜಸ್ಟಿಸ್ ಹಾನರೇಬಲ್ ಪಿ ಸದಾಶಿವಂ, ಹಾನರೇಬಲ್ ಜಸ್ಟಿಸ್ PS ಚೌಹಾಣ್, ಹಾನರೇಬಲ್ ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ, ಹಾನರೇಬಲ್ ಜಸ್ಟಿಸ್ ರಂಜನ್ ಗೊಗೊಯ್, ಹಾನರೇಬಲ್ ಜಸ್ಟಿಸ್ SA ಬೋಬ್ಡೆ. ಲಲಿತಾ ಕುಮಾರಿ ಇಲ್ಲಿ ಪಿಟಿಷನರ್ ಆಗಿರುವುದು. ಗೌರ್ಮೆಂಟ್ ಆಫ್ UP ಅಂಡ್ ಅದರ್ಸ್ ರೆಸ್ಪಾಂಡೆಂಟ್ ಆಗಿದ್ದಾರೆ. ಈ ಒಂದು ಕೇಸ್ನ ಫ್ಯಾಕ್ಟ್ಸ್ ಏನು ಅಂದರೆ, ಇಲ್ಲಿ ಲಲಿತಾ ಕುಮಾರಿನೇ ಒಬ್ಬ ಮೈನರ್ ಚೈಲ್ಡ್ ಆಗಿದ್ದಾರೆ. ಅವಳ ಕಿಡ್ನ್ಯಾಪ್ ಆಗಿದೆ. ಅವಳನ್ನ ಹುಡುಕಿಸ್ಕೊಡಿ ಅಂತ ಅವಳ ತಂದೆ ಆದ ಬೋಲಾ ಕಾಮತ್ ರವರು ಪೊಲೀಸ್ ಸ್ಟೇಷನ್ಗೆ ಹೋಗಿ FIRನ ದರ್ಜ್ ಮಾಡಕ್ಕೆ ಹೋಗ್ತಾರೆ. ಆದರೆ ಪೊಲೀಸ್ ಆಫೀಸರ್ ಅವರು ತಿರಸ್ಕರಿಸುತ್ತಾರೆ. ಆಗ ಬೋಲಾ ಕಾಮತ್ ರವರು ಇನ್ ರೈಟಿಂಗ್ ಅಲ್ಲಿ ಮತ್ತು ಬೈ ಪೋಸ್ಟ್ ಮುಖಾಂತರ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ಗೆ ಕಂಪ್ಲೇಂಟ್ ಅನ್ನು ಕಳಿಸ್ಕೊಡ್ತಾರೆ. ನಂತರ SP ಅವರು ಡೈರೆಕ್ಷನ್ ಕೊಡ್ತಾರೆ FIRನ ರಿಜಿಸ್ಟರ್ ಮಾಡಿ ಅಂತ. ರಿಜಿಸ್ಟರ್ ಆಯಿತು. ಅದ ನಂತರ ಇನ್ವೆಸ್ಟಿಗೇಷನ್ ಪ್ರಾರಂಭವಾಗಬೇಕಿತ್ತು, ಬಟ್ ಪ್ರಾರಂಭವಾಗುವುದಿಲ್ಲ. ಮತ್ತೆ ಅಕ್ಯೂಸ್ನ ವಿರುದ್ಧವಾಗಿ ಯಾವುದೇ ರೀತಿ ಆಕ್ಷನ್ನು ತಗೊಳ್ಳಲ್ಲ. ಮತ್ತೆ ಲಲಿತಾ ಕುಮಾರಿ ಎಲ್ಲಿ ಅಂತ ಹುಡುಕಿಸಿ ಕೊಡುವುದಿಲ್ಲ. ಹಾಗಾಗಿ ಬೋಲಾ ಕಾಮತ್ ರವರು ಸುಪ್ರೀಂ ಕೋರ್ಟ್ ಅಲ್ಲಿ ಅಂಡರ್ ಆರ್ಟಿಕಲ್ 32 ಅಲ್ಲಿ ರಿಟ್ ಪಿಟಿಷನ್ ನ ಫೈಲ್ ಮಾಡ್ತಾರೆ. ಸೊ ಅದು ರಿಟ್ ಆಫ್ ಹೆಬಿಯಸ್ ಕಾರ್ಪಸ್ಗೆ ರಿಲೇಟೆಡ್ ಆಗಿರುತ್ತದೆ. ಲಲಿತಾ ಕುಮಾರಿ ಕೇಸಲ್ಲಿ ಮೊದಲಿಗೆ 2008ರಲ್ಲಿ 2 ಜಡ್ಜಸ್ ಬೆಂಚ್ನ ಮುಂದೆ ಇರುತ್ತದೆ. ಇಲ್ಲಿ 2 ಮೇನ್ ಇಶ್ಯೂಸ್ಗಳಿರೋದು. ಮೊದಲಿಗೆ ಈಗ ಇನ್ಫಾರ್ಮೇಶನ್ ಬಂತು. ಇನ್ಫಾರ್ಮೇಶನ್ ಬರ್ತಾ ಇದ್ದಂಗೆ ಅದು ಕಾಗ್ನಿಸಬಲ್ ಒಫೆನ್ಸಾ ಅಥವಾ ನಾನ್ ಕಾಗ್ನಿಸಬಲ್ ಒಫೆನ್ಸಾ ಅಂತ ತಿಳ್ಕೋಬೇಕು. ಸೊ ಇದು ಕಾಗ್ನಿಸಬಲ್ ಒಫೆನ್ಸ್ ಆದರೆ ಸೊ ಇದನ್ನು ನಾವು FIR ರಿಜಿಸ್ಟರ್ ಮಾಡಲೇಬೇಕಾ, ಪೊಲೀಸರು ಡಿಸ್ಕ್ರಿಷನರಿ ಪವರ್ ಇದೆಯಾ ಅಥವಾ ಇಟ್ಸ್ ಮ್ಯಾಂಡೇಟ್ರಿನಾ ಅನ್ನುವಂಥದ್ದು ಮೇನ್ ಇಶ್ಯೂಸ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಎರಡನೇದು ಏನಂದರೆ, ಪೊಲೀಸ್ ಆಫೀಸರ್ಗೆ ಪವರ್ ಇದೆಯಾ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಿ, ಅಂದರೆ ಇದು ಕಾಗ್ನಿಸಬಲ್ ಒಫೆನ್ಸ್ ಇದೆಯಲ್ವಾ, ಸೊ ಅದರ ಜೆನ್ಯೂನೆಸ್ ಅಥವಾ ವೆರಾಸಿಟಿ ಅದನ್ನು ತಿಳ್ಕೊಂಡು ನಾವು ರಿಜಿಸ್ಟರ್ ಮಾಡಬೇಕಾ ಅನ್ನುವಂಥದ್ದು ಸಹ ಇಲ್ಲಿ ಇಶ್ಯೂಸ್ ಆಗಿದೆ. After noticing the disparity in registration of FIRs by police officers on case-to-case base across the country, ನಮ್ಮ ಭಾರತದಲ್ಲಿ ಒಂದು ಕೇಸಿಂದ ಇನ್ನೊಂದು ಕೇಸ್ಗೆ ಸೊ ಪೊಲೀಸ್ ಆಫೀಸರು FIRನ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಅದರಲ್ಲಿ ತುಂಬ ಬೇರೆ ಬೇರೆ ರೀತಿಯಲ್ಲಿ FIR ರಿಜಿಸ್ಟ್ರೇಷನ್ ಆಗ್ತಾ ಇರುವಂಥದ್ದು, ಡಿಸ್ಪ್ಯಾರಿಟಿ ಇದೆ ಅನ್ನುವಂಥದ್ದು ಕಂಡು ಬಂತು ಈ ಲಲಿತಾ ಕುಮಾರಿ ಕೇಸಲ್ಲಿ. ಸೊ ಆದ ಕಾರಣ ಸೊ ಏನ್ ಮಾಡ್ತಾರೆ ಜಡ್ಜಸ್ಸು, ಸೊ ಎಲ್ಲ ಯೂನಿಯನ್ ಆಫ್ ಇಂಡಿಯಾ ಆಗಿರ್ಬೋದು, ಚೀಫ್ ಸೆಕ್ರೆಟರೀಸ್ ಆಫ್ ಆಲ್ ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸ್, ಡೈರೆಕ್ಟರ್ ಜನರಲ್ಸ್ ಆಫ್ ಪೊಲೀಸ್ ಅಂಡ್ ಕಮಿಷನರ್ ಆಫ್ ಪೊಲೀಸ್ ಎಲ್ಲರಿಗೂ ಏನ್ ಮಾಡ್ತಾರೆ, ಒಂದು ನೋಟಿಸನ್ನು ಕಳಿಸಲಾಗತ್ತೆ. ಓಕೆ, ಸೊ ಯಾವ ರೀತಿಯಾಗಿ FIRನ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ, ಎಂತೆಂಥ ಕೇಸ್ಗೆ ಯಾವ ರೀತಿಯಾಗಿ ಕೇಸ್ ಅಂದರೆ ಕಾಗ್ನಿಸಬಲ್ ಒಫೆನ್ಸಸ್ಗೆ, ನಾನ್ ಕಾಗ್ನಿಸಬಲ್ ಒಫೆನ್ಸಸ್ಗೆ FIR ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ದೀರಾ ಅಥವಾ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋಗೋಸ್ಕರನೇ ನೋಟಿಸನ್ನು ಕಳಿಸಲಾಗತ್ತೆ. ಈ ನೋಟಿಸಿಂದ ಕಳಿಸಿದ್ದಕ್ಕೆ ಪ್ರತ್ಯುತ್ತರವಾಗಿ ಒಂದು ಕೆಲವು ಎಫೆಕ್ಟಿಗೆ ಬರುತ್ತೆ. ಇಲ್ಲಿ 2 ಜಡ್ಜಸ್ ಬೆಂಚಸ್ ಅವ್ರು ಏನ್ ಮಾಡ್ತಾರೆ, ಒಂದು ಎಫೆಕ್ಟಿಗೆ ತಗೊಂಡ್ಬರ್ತಾರೆ. ಏನು ಅಂದ್ರೆ, ಇಫ್ ಸ್ಟೆಪ್ಸ್ ಆರ್ ನಾಟ್ ಟೇಕನ್ ಫಾರ್ ರಿಜಿಸ್ಟ್ರೇಷನ್ ಆಫ್ FIRs immediately and the copies thereof are not handed over to the complainants, they may move the magistrates concerned by filing complaint petitions for appropriate directions to the police to register the case immediately and for apprehending the accused persons. Failing which, contempt proceedings must be initiated against such delinquent police officers if no sufficient cause is shown. Okay, FIR ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಆಗಬೇಕು ಮತ್ತು
ಅವ್ರ FIR ರಿಜಿಸ್ಟ್ರೇಷನ್ ಆಗಿರೋದು ಕಾಪೀಸ್ನ ಏನು ಮಾಡಬೇಕು, ಕಂಪ್ಲೇನೆಂಟ್ಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಒಂದು ವೇಳೆ ನೀವು FIR ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದಾಗ ಸೊ ಏನು ಮಾಡಬೇಕಾಗತ್ತೆ, ನೆಕ್ಸ್ಟ್ ಮೂವ್ ಆನ್ ಟು ದಿ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಬೇಕು, ಕಂಪ್ಲೇಂಟನ್ನು ಫೈಲ್ ಮಾಡಬೇಕು. ಸೊ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ಪೊಲೀಸ್ ಆಫೀಸರ್ಗೆ ಡೈರೆಕ್ಷನ್ ಆಗಿ ಕೊಡ್ತಾರೆ, ಈ ಕೇಸನ್ನು ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಹಾಗೆ ಅಕ್ಯೂಸ್ ಪರ್ಸನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ. ಓಕೆ, ಆಗಲೂ ಪೊಲೀಸ್ ಆಫೀಸರ್ ರಿಜಿಸ್ಟರ್ ಮಾಡಲಿಲ್ಲ ಅಂದಾಗ ಅವರ ಅಗೇನ್ಸ್ಟ್ ಆಗಿ ಏನು ಮಾಡಲಾಗುತ್ತೆ, ಕಂಟೆಂಪ್ಟ್ ಪ್ರೊಸೀಡಿಂಗ್ ಅನ್ನ ಅಂಡರ್ ಸೆಕ್ಷನ್ 166 ಆಫ್ CRPC ಯಲ್ಲಿ ನಾವು ಏನು ಮಾಡ್ತೀವಿ, ಅವನ್ನ ಕಂಟೆಂಪ್ಟ್ ಪ್ರೊಸೀಡಿಂಗ್ ಅನ್ನ ಫಾಲೋ ಮಾಡಲಾಗುತ್ತೆ. ಓಕೆ, ಯಾವಾಗ ಕೆಲವೊಂದ್ಸತಿ ರೀಸನ್ ಇರುತ್ತೆ, ಬಟ್ ನೋ ಸಫಿಷಿಯಂಟ್ ಕಾಸ್ ಇಸ್ ಶೋನ್, ರೀಸನ್ ಕೊಟ್ಟಿಲ್ಲ ಪ್ರಾಪರ್ ಆಗಿ ಅಂದಾಗ ಸೊ ಅವ್ರ ಅಗೇನ್ಸ್ಟ್ ಆಗಿ ಕಂಟೆಂಪ್ಟ್ ಪ್ರೊಸೀಡಿಂಗ್ ಮಾಡಲಾಗತ್ತೆ ಅನ್ನುವಂಥದ್ದನ್ನ ಈ 2 ಜಡ್ಜಸ್ ಬೆಂಚ್ ಅಲ್ಲಿ ಡಿಸಿಷನ್ ನ ತಗೊಳ್ತಾರೆ. ನಾವು ಇವಾಗ 2 ಜಡ್ಜಸ್ ಬೆಂಚ್ ಡಿಸಿಷನ್ ನ ನೋಡಿದ್ವಿ. ಈಗ ಅದೇ ಕೇಸನ್ನ ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ಕಳಿಸ್ಕೊಳ್ಳಾಗತ್ತೆ. ಆಗ ಅಲ್ಲಿ 2 ಇಶ್ಯೂಸ್ ರೇಸ್ ಮಾಡಲಾಗತ್ತೆ. ಒಂದು ಬಂದ್ಬಿಟ್ಟು ವೆದರ್ ದ ಇಮಿಡಿಯೇಟ್ ನಾನ್ ರಿಜಿಸ್ಟ್ರೇಷನ್ ಆಫ್ FIR ಲೀಡ್ಸ್ ಟು ಸ್ಕೋಪ್ ಫಾರ್ ಮ್ಯಾನಿಪುಲೇಷನ್ ಬೈ ದಿ ಪೊಲೀಸ್ which affects the right of the victim or complainant to have a complaint immediately investigated upon allegations being made, and whether in cases where the complaint or information does not clearly disclose the commission of cognizable offense but the FIR is compulsorily registered, then does it infringe the rights of an accused. ಓಕೆ, ಫಸ್ಟ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ರೈಟ್ ಆಫ್ ದ ವಿಕ್ಟಿಮ್ ಮತ್ತೆ ಕಂಪ್ಲೇನೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಅಲ್ಲಿ ರೈಟ್ಸ್ ಆಫ್ ಎನ್ ಅಕ್ಯೂಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ, ಸೊ FIR ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಆದ್ರೆ ಅದರಿಂದ ಬೆನಿಫಿಟ್ ಯಾರಿಗಿದೆ, ವಿಕ್ಟಿಮ್ ಮತ್ತೆ ಕಂಪ್ಲೇನೆಂಟ್ ಇದೆ. ಯಾಕಂದ್ರೆ ಇಮಿಡಿಯೇಟ್ ಆಗೋದ್ರಿಂದ ಸೊ ಪೊಲೀಸ್ ಏನ್ ಮಾಡೋಕ್ಕಾಗಲ್ಲ, ಮ್ಯಾನಿಪುಲೇಷನ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಕಂಪ್ಲೇನೆಂಟ್ ಅಥವಾ ವಿಕ್ಟಿಮ್ಗೆ ಏನಾಗುತ್ತೆ, ತುಂಬಾ ಬೆನಿಫಿಟ್ ಸಿಗುತ್ತೆ, ಬೇಗ ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗುತ್ತೆ, ಆ ಅಲಿಗೇಷನ್ಸ್ ಅನ್ನ ಫೈಂಡ್ ಔಟ್ ಮಾಡೋಕ್ಕಾಗತ್ತೆ ಅನ್ನುವಂಥದ್ದನ್ನ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ. ಸೆಕೆಂಡ್ ಪಾಯಿಂಟ್ ಅಲ್ಲಿ ಸೊ ಇಮಿಡಿಯೇಟ್ ಆಗಿ FIR ರಿಜಿಸ್ಟ್ರೇಷನ್ ಆಗೋದ್ರಿಂದ ಸೊ ರಿಜಿಸ್ಟ್ರೇಷನ್ ಆಗ್ತಾ ಇದ್ದಂಗೆ ಪೊಲೀಸ್ ಆಫೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಆ ಭಯ ಏನಾಗುತ್ತೆ, ಅಕ್ಯೂಸ್ಡ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಇವ್ರಿಗೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅನ್ನುವಂಥದ್ದನ್ನ ಸೆಕೆಂಡ್ ಪಾಯಿಂಟ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಈ ಕೇಸಲ್ಲಿ ನಮಗೆ ಕಂಡು ಬರುತ್ತೆ 2 kinds ಆಫ್ FIRs ಅಂತ ಹೇಳಿ. ಓಕೆ, ಸೊ ಒಂದು ಸೆಕ್ಷನ್ 154 ಸಬ್ಸೆಕ್ಷನ್ 1 ಪ್ರಕಾರ, ಇನ್ನೊಂದು ಬಂದ್ಬಿಟ್ಟು ಸೆಕ್ಷನ್ 157 ಸಬ್ಸೆಕ್ಷನ್ 1 ಪ್ರಕಾರ ಅಂತ. ಸೊ ಸೆಕ್ಷನ್ 154 ಸಬ್ಸೆಕ್ಷನ್ 1 ಹೇಗೆ ಅಂದ್ರೆ, ಇನ್ಫಾರ್ಮೆಂಟ್ ಇಂದ ಬಂದಾಗ ಅದನ್ನ ಪೊಲೀಸ್ ಆಫೀಸರು ರಿಜಿಸ್ಟರ್ ಮಾಡ್ಕೊಂಡಾಗ. ಓಕೆ, ಸೊ ನಾವು ಹೇಗೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ FIR ನ ರಿಜಿಸ್ಟರ್ ಮಾಡಿಸ್ತೀವಿ ಅದು. ನೆಕ್ಸ್ಟ್ ಎರಡನೇ ಕೈಂಡ್ ಆಫ್ FIR ಹೇಗೆ ಅಂದ್ರೆ, ಸೊ ಈಗ ಫೋನ್ ಕಾಲ್ ಬರುತ್ತೆ ಪೊಲೀಸ್ ಸ್ಟೇಷನ್ಗೆ. ಓಕೆ, ಸೊ ಆಗ ಪೊಲೀಸರು ಏನು ಮಾಡ್ತಾರೆ, ಇನ್ಫಾರ್ಮೇಷನ್ ರಿಸೀವ್ ಮಾಡ್ಕೊಳ್ತಾರೆ, ಅದನ್ನ FIR ರಿಜಿಸ್ಟರ್ ಮಾಡ್ಕೊಳ್ತಾರೆ. ಹಾಗೆ ಬೇರೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಇನ್ಫಾರ್ಮೆಂಟ್ನ ಮೂಲಕ ಹೊರತುಪಡಿಸಿ ಅಂದರೆ ಅವರು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ಬೇರೆ ಯಾವುದೇ ಮುಖಾಂತರ ಆಗಿರ್ಬೋದು. ಸೊ ಹಾಗೆ ಇನ್ಫಾರ್ಮೇಷನ್ ಏನಾದರೂ ರಿಸೀವ್ ಆಗಿದ್ರೆ ಸೊ ಅದನ್ನ ಪೊಲೀಸರು ಇಟ್ಸೆಲ್ಫ್ ಏನ್ ಮಾಡ್ತಾರೆ, FIR ನ ರಿಜಿಸ್ಟರ್ ಮಾಡ್ತಾ ಇದ್ರೆ ಸೊ ಅದು ಸಹ ಎರಡನೇ ಕೈಂಡ್ ಆಫ್ ಇನ್ಫಾರ್ಮೇಷನ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನ ಈಗ ನಾವು ಸೆಕೆಂಡ್ ಕೈಂಡ್ ನೋಡಿದ್ವಲ್ಲ, ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡಲಾಗತ್ತೆ, ಇನ್ಫಾರ್ಮೇಷನ್ ಡ್ಯೂಲಿ ರೆಕಾರ್ಡ್ ಮಾಡಲಾಗತ್ತೆ, ಹಾಗೆ ಅದರದ್ದು ಒಂದು ಕಾಪಿನ ಮ್ಯಾಜಿಸ್ಟ್ರೇಟ್ಗೆ ಕಳಿಸ್ಕೊಡ್ಲಾಗತ್ತೆ. ನಾವೇ ಈಗ ಜಸ್ಟ್ 2 kinds ಆಫ್ FIR ನ ನೋಡಿದ್ವಿ. ಒಂದು ಅಂಡರ್ ಸೆಕ್ಷನ್ 154 ಸಬ್ಸೆಕ್ಷನ್ 1 ಪ್ರಕಾರ, ಇನ್ನೊಂದು ಅಂಡರ್ ಸೆಕ್ಷನ್ 157 ಸಬ್ಸೆಕ್ಷನ್ 1 ಪ್ರಕಾರ. ಓಕೆ, ಸೊ ಅದು FIR ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಆಗಿ ಮಾಡೋದ್ರಿಂದ ಅದರದ್ದು ಏನು ಆಬ್ಲಿಗೇಷನ್ ಅಂದ್ರೆ ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ ನಮಗೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ವಿಕ್ಟಿಮ್ಗೆ ಏನಾಗುತ್ತೆ, ಜಸ್ಟಿಸ್ ಈಸಿಯಾಗಿ ಆಕ್ಸೆಸ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಆರ್ಡಿನರಿ ಪರ್ಸನ್ನು ಏನು ಮಾಡ್ಬೋದು, ಕಾಗ್ನಿಸಬಲ್ ಕ್ರೈಮ್ ಏನಾದರೂ ನಡೆದ್ರೆ ಸೊ ಈಸಿಯಾಗಿ ಇನ್ಫಾರ್ಮೇಷನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡೋಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. ರೂಲ್ ಆಫ್ ಲಾ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಫಾರ್ಮರು, ಪುವರ್ ಪೀಪಲು ಸಹ FIR ನ ರಿಜಿಸ್ಟ್ರೇಷನ್ ಮಾಡೋದು ಈಸಿ ಆಗತ್ತೆ ಅಂತ. ಇಟ್ ಆಲ್ಸೋ ಫೆಸಿಲಿಟೇಟ್ಸ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಸಮ್ಟೈಮ್ಸ್ ಇವನ್ ಪ್ರಿವೆನ್ಷನ್ ಆಫ್ ದ ಕ್ರೈಮ್.
ಸೊ ಕ್ರೈಮ್ ನಡೆಯೋದನ್ನ ಏನು ಮಾಡ್ಬೋದು, ತಡೆಗಟ್ಬೋದು. ಯಾಕಂದರೆ FIR ರಿಜಿಸ್ಟರ್ ಆಗತ್ತಲ್ವ, ಇಮಿಡಿಯೇಟ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಹಾಗಾಗಿ ಕ್ರೈಮ್ ಏನಾಗುತ್ತೆ, ಕಡಿಮೆ ಮಾಡಲು ಸಹಾಯ ಆಗತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಮಿನಲ್ ಕೇಸಸ್ಗಳಲ್ಲಿ ಈ ಮ್ಯಾನುಪುಲೇಷನ್, ಪೊಲೀಸರಿಂದ ಏನು ಮ್ಯಾನುಪುಲೇಷನ್ ಆಗ್ತಾ ಇರತ್ತೆ ಅದು ಕಡಿಮೆ ಆಗತ್ತೆ ಅನ್ನುವಂಥದ್ದು ಈ ಒಂದು ಆಬ್ಲಿಗೇಷನ್ ಇಂದ ತಿಳಿದು ಬರುತ್ತೆ. ವೈಲ್ ರಿಜಿಸ್ಟ್ರೇಷನ್ ಆಫ್ FIR ಇಸ್ ಮ್ಯಾಂಡೇಟರಿ, FIR ರಿಜಿಸ್ಟ್ರೇಷನ್ ಮಾಡೋದು ಮ್ಯಾಂಡೇಟರಿ ಆದಾಗ, ಓಕೆ, ಸೊ ರಿಜಿಸ್ಟ್ರೇಷನ್ ಆಯಿತು, ರಿಜಿಸ್ಟ್ರೇಷನ್ ಆಗ್ತಾ ಇದ್ದಂಗೆ ಅಕ್ಯೂಸ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗತ್ತಾ? ಈಗ ರಿಜಿಸ್ಟ್ರೇಷನ್ ಮಾಡಿದ್ವಿ, ಅಕ್ಯೂಸ್ನ ಅರೆಸ್ಟ್ ಮಾಡಿದ್ವಿ, ಮತ್ತೆ ಹಾಗಾದ್ರೆ ಅಕ್ಯೂಸ್ಡ್ಗೆ ಯಾವುದೇ ರೀತಿ ಸೇಫ್ ಗಾರ್ಡ್ಸ್ ಇಲ್ವಾ? ಯಾಕೆ ಇದನ್ನ ಡಿಸ್ಕಷನ್ ಮಾಡಲಾಗ್ತಾ ಇದೆ ಅಂದರೆ, ಯಾಕಂದ್ರೆ ಫಾಲ್ಸ್ ಇನ್ಫಾರ್ಮೇಷನ್ನ ಕೊಡಲಾಗತ್ತೆ, ಫಾಲ್ಸ್ ಕಂಪ್ಲೇಂಟನ್ನು ಮಾಡಲಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಕ್ಯೂಸ್ಡ್ಗೆ ಯಾವುದೇ ರೀತಿ ಸೇಫ್ ಗಾರ್ಡ್ಸ್ ಇಲ್ವಾ? ಸೊ ಸೇಫ್ ಗಾರ್ಡ್ಸ್ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸೆಕ್ಷನ್ 438 ಆಫ್ ದ CRPCಯಲ್ಲಿ ಸೊ ಆಂಟಿಸಿಪೇಟರಿ ಬೇಲನ್ನು ತೆಗೆದುಕೊಳ್ಳಾಗತ್ತೆ. ಏನು ಕೆಲವು ಕಂಡೀಷನ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡಿದ್ದೆ ಆದರೆ ಸೊ ಆಗ ಅವ್ರಿಗೆ ಆಂಟಿಸಿಪೇಟರಿ ಬೇಲ್ ಸಿಗುತ್ತೆ. ಕೋರ್ಟಿಂದ ಆರ್ಡರ್ನ ತಗೊಂಡ್ಬಂದ್ಬಿಟ್ಟು ಅವರು ಅರೆಸ್ಟ್ ಆಗೋದ್ರಿಂದ ಅವಾಯ್ಡ್ ಆಗಬಹುದು ಅನ್ನುವಂಥದ್ದನ್ನ ಹೇಳಲಾಗುತ್ತೆ. ದಿ ಅರೆಸ್ಟ್ ಆಫ್ ಅ ಪರ್ಸನ್ and registration of FIR are not directly and are irreversibly linked, and they are entirely different concepts operating under entirely different parameters. On the other hand, if police officer misuses his power of arrest, he can be tried and punished under section 166. So ಇಲ್ಲಿ FIR ರಿಜಿಸ್ಟ್ರೇಷನ್ ಮಾಡೋದು ಮತ್ತೆ ಪರ್ಸನ್ನ ಅರೆಸ್ಟ್ ಮಾಡುವಂಥದ್ದು ಎರಡು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿದೆ. ಎರಡು ಒಂದಕ್ಕೊಂದು ಕನೆಕ್ಟೆಡ್ ಅಲ್ಲ. ಓಕೆ, ಡಿಫ್ರೆಂಟ್ ಪ್ಯಾರಾಮೀಟರ್ಸ್ಗಳನ್ನು ಬಳಕೆ ಮಾಡಲಾಗುತ್ತೆ. ಓಕೆ, ಸೊ FIR ರಿಜಿಸ್ಟ್ರೇಷನ್ ಆಗ್ತಾ ಇದ್ದಂಗೆ ಅದನ್ನ ಪೊಲೀಸ್ ಆಫೀಸರ್ ಏನಾದರೂ ಮಿಸ್ಯೂಸ್ ಮಾಡಿಕೊಂಡು ಸೊ ಅಕ್ಯೂಸ್ನ ಅರೆಸ್ಟ್ ಮಾಡಿದ್ದೆ ಆದರೆ ಸೊ ಪೊಲೀಸ್ ಆಫೀಸರ್ಗೂ ಸಹ ಅಂಡರ್ ಸೆಕ್ಷನ್ 166 ಅಲ್ಲಿ ಟ್ರೈಡ್ ಮಾಡಿ ಪನಿಷ್ಮೆಂಟ್ನ ಕೊಡಲಾಗತ್ತೆ ಅನ್ನುವಂಥದ್ದನ್ನ ಹೇಳಲಾಗಿದೆ. It is true that a delicate balance has to be maintained between the interest of the society and protecting the liberty of an individual. Okay, ಇಲ್ಲಿ ಎರಡು ಗುಂಪನ್ನ ಸೊ ಏನು ಮಾಡ್ತಾ ಇದೆ, ಗಮನದಲ್ಲಿ ಇಟ್ಕೊಳ್ತಾ ಇದೆ. ಒಂದು ಸೊಸೈಟಿದು ಇಂಟ್ರೆಸ್ಟ್ ಅನ್ನ, ಇನ್ನೊಂದು ಇಂಡಿವಿಜುವಲ್ನ ಲಿಬರ್ಟಿಯನ್ನ ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ. ಎರಡನ್ನು ಎರಡೂ ತಕ್ಕಡಿಯಲ್ಲಿ ಅದನ್ನ ಎರಡನ್ನು ಬ್ಯಾಲೆನ್ಸ್ ಮಾಡಲಾಗ್ತಾ ಇದೆ. ಇಲ್ಲಿ ಇಂಡಿವಿಜುವಲ್ ಅಕ್ಯೂಸ್ರು ಅವನ ಸ್ವತಂತ್ರಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದು, ಇನ್ನೊಂದು ಸೊಸೈಟಿ ಮೇಲೆ ಯಾವ ರೀತಿಯಾಗಿ ಅದು ದುಷ್ಪರಿಣಾಮ ಬೀಳಬಹುದು ಅನ್ನೋದು, ಎರಡನ್ನೂ ಏನು ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ಇಂಡಿವಿಜುವಲ್ ಲಿಬರ್ಟಿಗೆ ನಾವು ಆಲ್ರೆಡಿ ನೋಡಿದ್ವಿ. ಸೊ FIR ರಿಜಿಸ್ಟ್ರೇಷನ್ ಇಟ್ಸ್ ಕಂಪಲ್ಸರಿ ಅನ್ನೋದಾದ್ರೆ ಸೊ ಆಗ ಏನು ಮಾಡ್ಬೋದು, ಅಕ್ಯೂಸ್ಡ್ಗೆ CRPCಯಲ್ಲಿ ಏನಿದೆ ಬೆನಿಫಿಟ್ ಅನ್ನ ಕೊಡಲಾಗಿದೆ. ಸೆಕ್ಷನ್ 438 ಅಂಡರಲ್ಲಿ ಏನು ಮಾಡ್ಬೋದು, ಅವರು ಆಂಟಿಸಿಪೇಟರಿ ಬೇಲನ್ನು ತೆಗೆದುಕೊಳ್ಬೋದು ಅನ್ನುವಂಥದ್ದನ್ನ ನೋಡಿದ್ದೇವೆ. ಹೌದಾ? ಸೊ ಹಾಗಾಗಿ ಇಲ್ಲಿ FIR ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಆದರೂ ಸಹ ಓಕೆ ಸೊ ವಿಲ್ ನಾಟ್ ಬಿ ಕಾಂಟ್ರವೆನ್ಷನ್ ಆಫ್ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಯಾವುದೇ ರೀತಿ ಕಾಂಟ್ರವೆನ್ಷನ್ ಬರೋದಿಲ್ಲ ಅನ್ನುವಂಥದ್ದನ್ನ ಈ ಲಲಿತಾ ಕುಮಾರಿ ಕೇಸಲ್ಲಿ ಹೇಳಲಾಗತ್ತೆ. ಲಲಿತಾ ಕುಮಾರಿ ಕೇಸಸ್ ಅಲ್ಲಿ ಕೆಲವು FIR ರಿಜಿಸ್ಟ್ರೇಷನ್ ಬಗ್ಗೆ ಗೈಡ್ಲೈನ್ಸ್ ಅನ್ನು ಕೊಡಲಾಗಿದೆ. ಮೊದಲಿಗೆ registration of FIR is mandatory under section 154 of the CRPC if the information discloses commission of a cognizable offense and no preliminary inquiry is permissible in such a situation. FIR registration mandatory ಮಾಡಿದ್ದಾರೆ, ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳಿದ್ದಾರೆ ಅಂಡರ್ ಸೆಕ್ಷನ್ 154 ಆಫ್ CRPC ಪ್ರಕಾರ. ಯಾವಾಗ ಅಂದ್ರೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಅಲ್ಲಿ ಇದು ಕಾಗ್ನಿಸಿಬಲ್ ಆಫೆನ್ಸ್ ಆಗಿದೆ ಅಂತ ಕಂಡು ಬಂದಿದೆ, ಆಗ ಪ್ರಿಲಿಮಿನರಿ ಎನ್ಕ್ವೈರಿ ಅವಶ್ಯಕತೆ ಇಲ್ಲ ಅಂತ ಹೇಳಲಾಗಿದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, if the information received does not disclose a cognizable offense but indicates the necessity for an inquiry, a preliminary inquiry may be conducted only to ascertain whether cognizable offense is disclosed or not. So ಇಲ್ಲಿ ಇನ್ಫಾರ್ಮೇಶನ್ ರಿಸೀವ್ ಆಗಿದೆ ಬಟ್ ಅದು ಕಾಗ್ನಿಸೇಬಲ್ ಆಫೆನ್ಸ್ ಹೌದು ಅಲ್ವೋ ಅನ್ನುವಂಥದ್ದು ಕ್ಲಿಯರ್ ಆಗಿ ಇಲ್ಲ. ಆಗ ಏನಾಗಿದೆ, ಇಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು, ಅವಶ್ಯಕತೆ ಇದೆ ಅನ್ನುವಂಥದ್ದು ಕಂಡು ಬಂದಿದೆ. ಆಗ
ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಲಾಗತ್ತೆ. ಯಾಕೆ ಅಂದ್ರೆ ಓನ್ಲಿ ಇದು ಕಾಗ್ನಿಸಬಲ್ ಆಫೆನ್ಸ್ ಹೌದೋ ಅಲ್ಲೋ ಅಂತ ತಿಳಿದುಕೊಳ್ಳೋಗೋಸ್ಕರ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಮಾಡಲಾಗತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್. If the enquiry discloses the commission of cognizable offence, the FIR must be registered. In cases where preliminary enquiry ends in closing the complaint, a copy of the entry of such closure must be supplied to the first informant forthwith and not later than 1 week. It must disclose reasons in brief for closing the complaint and not proceeding further. So, ಇಲ್ಲಿ cognizable offence ಹೌದು ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಪ್ರಾರಂಭ ಮಾಡಿದ್ವಿ. ಸೊ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ತಿಳಿದು ಬಂತು ಇದು ಕಾಗ್ನಿಸಬಲ್ ಆಫೆನ್ಸ್ ಅಂತ ಹೇಳಿ. ಸೊ ಆಗ ಪೊಲೀಸ್ ಆಫೀಸರ್ FIR ನ ರಿಜಿಸ್ಟರ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಒಂದ್ ವೇಳೆ ಇದು ಕಾಗ್ನಿಸಬಲ್ ಆಫೆನ್ಸ್ ಅಲ್ಲ ಅಂತ ಕಂಡು ಬಂದಾಗ ಆಗ ಏನ್ ಮಾಡಬೇಕು? ಎನ್ಕ್ವೈರಿಯನ್ನ ಕ್ಲೋಸ್ ಮಾಡಬೇಕು, ಎಂಡ್ ಮಾಡಬೇಕು. ಎಂಡ್ ಮಾಡಿ ಆ ಕೊಟ್ಟಂತಹ ಇನ್ಫಾರ್ಮೇಶನ್ ಇರುವಂತಹ ವ್ಯಕ್ತಿಗೆ ಒಂದು ರಿಪೋರ್ಟ್ದು ಕಾಪಿನ ಕೊಡಬೇಕು. ಎಷ್ಟು? ನಾಟ್ ಲೇಟರ್ ದ್ಯಾನ್ 1 ವೀಕ್, 1 ವಾರದ ಒಳಗಡೆನೆ. ನೀವು ಯಾವಾಗ ಎನ್ಕ್ವೈರಿನ ಕ್ಲೋಸ್ ಮಾಡಿದ್ರಿ ಆ ಕ್ಲೋಸ್ ಆದ ದಿನದಿಂದ 1 ವಾರ ಅಂದ್ರೆ 7 days ಅಲ್ಲಿ ಏನ್ ಮಾಡಬೇಕು? ಕಂಪ್ಲೇನೆಂಟ್ಗೆ ಅಥವಾ ಇನ್ಫಾರ್ಮೆಂಟ್ಗೆ ಒಂದು ಸಾಫ್ಟ್ ಕಾಪಿನ ಅಥವಾ ಹಾರ್ಡ್ ಕಾಪಿನ ಕೊಡಬೇಕು ಅಂತ ಹೇಳ್ತಾರೆ. Next, fourth point. The police officer cannot avoid his duty of registering offence if cognizable offence is disclosed. Action must be taken against erring officers who do not register the FIR if information received by him discloses a cognizable offence. ಓಕೆ, ಸೊ ಪ್ರಿಲಿಮಿನರಿ ಎನ್ಕ್ವೈರಿಯಿಂದ ಎಲ್ಲ ಗೊತ್ತಾಯಿತು ಪೊಲೀಸ್ ಆಫೀಸರ್ಗೆ ಇದು ಕಾಗ್ನಿಸಬಲ್ ಆಫೆನ್ಸ್ ಅಂತ ಹೇಳಿ. ಕಾಗ್ನಿಸಬಲ್ ಆಫೆನ್ಸ್ ಅಂತ ಗೊತ್ತಾದ ಮೇಲೂ FIR ನ ರಿಜಿಸ್ಟರ್ ಮಾಡಲಿಲ್ಲ ಅಂದಾಗ ಸೊ ಅವರ ಪೊಲೀಸ್ ಆಫೀಸರ್ ಅಗೇನ್ಸ್ಟ್ ಆಗಿ ಆಕ್ಷನ್ ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ದನ್ನ ಈ 4th ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 5th ಪಾಯಿಂಟ್. ದ ಸ್ಕೋಪ್ ಆಫ್ ಪ್ರಿಲಿಮಿನರಿ ಎನ್ಕ್ವೈರಿ is not to verify the veracity or otherwise of the information received, but only to ascertain whether the information reveals any cognizable offense. ಇಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಮಾಡುವಂತ ಉದ್ದೇಶ ಇದು ಕಾಗ್ನಿಸಬಲ್ ಆಫೆನ್ಸ್ ಹೌದೋ ಅಲ್ವೋ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಮಾತ್ರ. ಅದನ್ನ ಬಿಟ್ಟು ಇದು ವೆರಾಸಿಟಿ ಹೌದೋ ಅಲ್ವೋ ಅನ್ನೋದಕ್ಕೆ ಅಲ್ಲ ಅನ್ನುವಂಥದ್ದನ್ನ 5th ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. 6th ಪಾಯಿಂಟ್. As to what type and in which cases preliminary enquiry is to be conducted will depend on the facts and circumstances of each case. The category of cases in which preliminary enquiry may be made are as under: matrimonial disputes or family disputes, commercial offences, medical negligence cases, corruption cases, cases where there is abnormal delay or lashes in initiating criminal prosecution. For example, over 3 months delay in reporting the matter without satisfactorily explaining the reasons for delay. The aforesaid are only illustrations and not exhaustive of all conditions which may warrant preliminary enquiry. Okay, 6th ಪಾಯಿಂಟ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಸೊ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಎಂಥ ಕೇಸಸ್ ಅಲ್ಲಿ ಯಾವ ತರ ಕೇಸಸ್ ಅಲ್ಲಿ ಕಂಡಕ್ಟ್ ಅನ್ನ ಮಾಡಬೇಕು ಅಥವಾ ಆ ಪ್ರತಿಯೊಂದು ಕೇಸಸ್ ಅಲ್ಲೂ ಅದರ ಫ್ಯಾಕ್ಟ್ಸು ಮತ್ತು ಸರ್ಕಮ್ಸ್ಟೆನ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಓಕೆ, ಎಂತೆಂಥ ಕೇಸಸ್ಗಳಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿನ ಮಾಡಬೇಕು ಅಂತ ಕೆಲವೊಂದು ಲೀಸ್ಟ್ ಅನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಸೊ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ಗೆ ರಿಲೇಟ್ ಆಗಿ, ಕಮರ್ಷಿಯಲ್ ಆಫೆನ್ಸಸ್ಗೆ ರಿಲೇಟ್ ಆಗಿ, ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸಸ್ಗೆ ರಿಲೇಟ್ ಆಗಿ, ಕರಪ್ಷನ್ ಕೇಸಸ್ಗೆ ರಿಲೇಟ್ ಆಗಿ, ಹಾಗೆ ಅಬ್ನಾರ್ಮಲ್ ಡಿಲೇ, ಯಾವುದೋ ಒಂದು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಇನಿಷಿಯೇಟಿಂಗ್ ಅಲ್ಲಿ ಅಬ್ನಾರ್ಮಲ್ ಡಿಲೇ ಆಗಿರುವಂಥ ಸಂದರ್ಭದಲ್ಲಿ, ಓಕೆ, ಅಥವಾ ಅನ್ರೀಸನಬಲ್ ಕಂಡೀಷನ್ಸ್ ಇಂದ ಸೊ ಡಿಲೇ ಆಗಿರುವಂಥ ಸಂದರ್ಭದಲ್ಲಿ. ಓಕೆ, ಸೊ ಅದು ಎಷ್ಟು? over 3 months delay in reporting the matter without satisfactorily explaining the reasons for delay. ಸೊ 3 ತಿಂಗಳ ಆದ್ಮೇಲೂ ಸೊ ಇಲ್ಲಿ ಅದು ಮತ್ತೆ ಏನ್ ಹೇಳ್ಬೇಕು? ಮ್ಯಾಟರ್ ಏನಿದೆ ಅದು ಸ್ಯಾಟಿಸ್ಫ್ಯಾಕ್ಟರಿ ಆಗ್ಬೇಕು. ಆದಾಗ ಮಾತ್ರ ಸೊ ಏನಾಗುತ್ತೆ? FIR ರಿಜಿಸ್ಟರ್ ಆಗತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗೆ 7th point ಬಂದ್ಬಿಟ್ಟು, while ensuring and protecting the rights of the accused and complainant, a preliminary enquiry should be made time bound and in any case it should not exceed 7 days. The fact of such delay and the causes of it must be reflected in the general diary entry. Okay, so ಇಲ್ಲೇನು ಹೇಳ್ತಾ ಇದ್ದಾರೆ?
ಅಕ್ಯೂಸ್ಡ್ ರೈಟು ಮತ್ತು ಕಂಪ್ಲೇನೆಂಟ್ ಅಥವಾ ವಿಕ್ಟಿಮ್ನ ರೈಟ್ಸನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಈ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಏನು ಮಾಡಿದ್ದಾರೆ, ಟೈಮ್ ಬೌಂಡ್ ಮಾಡಲಾಗಿದೆ. ಅಂದರೆ ವಿತಿನ್ 7 ಡೇಸಲ್ಲೇ ಪ್ರಿಲಿಮಿನರಿ ಎನ್ಕ್ವೈರಿನ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಹೌದಾ? ಶುಡ್ ನಾಟ್ ಎಕ್ಸೀಡ್ 7 ಡೇಸ್, 7 ದಿವಸದ ಮೇಲೆ ಹೋಗುವ ಹಂಗಿಲ್ಲ, ಅದ್ರ ಒಳಗಡೆನೆ ಏನಾಗಬೇಕು, ಅದು ಪ್ರಿಲಿಮಿನರಿ ಎನ್ಕ್ವೈರಿ ಮುಗಿಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಮತ್ತೆ ಏನಾದರೂ 7 ಡೇಸ್ ಮೇಲೆ ಆದರೆ ಸೊ ಆಗ ಯಾಕೆ ಡಿಲೇ ಆಗಿದೆ ಅನ್ನುವಂಥದ್ದನ್ನು ಹೇಳಬೇಕು ಅಂತ ಹೇಳ್ತಾರೆ. ಹಾಗೆ ಸೊ ಪ್ರತಿದಿನ ಅವ್ರು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರದೆಲ್ಲ ಇನ್ಫಾರ್ಮೇಷನು ಜನರಲ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು, ಅದರ ರಿಫ್ಲೆಕ್ಟ್ ಆಗಬೇಕು ಅನ್ನುವಂಥದ್ದನ್ನು 7th ಪಾಯಿಂಟಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ 8th ಪಾಯಿಂಟ್. Since the general diary or station diary or daily diary is the record of all information received in a police station, we direct that all information relating to cognizable offences, whether resulting in registration of FIR or leading to an inquiry, must be mandatory and meticulously reflected in the said diary. And the decision to conduct a preliminary inquiry must also be reflected as mentioned above. ಸೊ 8th ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಜನರಲ್ ಡೈರಿ ಆಗಿರ್ಬೋದು ಅಥವಾ ಸ್ಟೇಷನ್ ಡೈರಿ ಆಗಿರ್ಬೋದು ಅಥವಾ ಡೈಲಿ ಡೈರಿ, ಏನು ನಾವು ಪೊಲೀಸ್ ಸ್ಟೇಷನಲ್ಲಿ ಡೈರಿನ ಇಟ್ಟಿರ್ತಾರಲ್ವಾ, ಸೊ ಅದರಲ್ಲಿ ಸೊ ಏನು ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ನು ಏನು ಮಾಡಬೇಕು, ಅದರಲ್ಲಿ ರೆಕಾರ್ಡ್ ಮಾಡಬೇಕು. ಓಕೆ, ಆಲ್ ಇನ್ಫಾರ್ಮೇಷನ್ ಯಾವುದಕ್ಕೆ ರಿಲೇಟೆಡ್ ಆಗಿ, ಕಾಗ್ನಿಸಬಲ್ ಆಫೆನ್ಸ್ಗೆ ರಿಲೇಟೆಡ್ ಆಗಿ ಸೊ ಅದರಲ್ಲೆಲ್ಲ ಎಂಟ್ರಿ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು ಹೇಳ್ತಾರೆ. ಸೊ FIR ರಿಜಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಎನ್ಕ್ವೈರಿಗೆ ರಿಲೇಟೆಡ್ ಆಗಿರ್ಬೋದು. ಓಕೆ, ಇದು ಮ್ಯಾಂಡೇಟ್ರಿ. ಸೊ ಡೈಲಿ ಡೈರಿಯಲ್ಲಿ ಸೊ ಏನಾಗಿರಬೇಕು, ಎಂಟ್ರಿ ಆಗಬೇಕು ಅನ್ನುವಂಥದ್ದು. ಸೊ ರಿಫ್ಲೆಕ್ಟ್ ಆಗಬೇಕು, ಏನೇನು ಮಾಡಿದ್ರಿ ನೀವು ಆ ಕೇಸ್ಗೆ ರಿಲೇಟೆಡ್ ಆಗಿ ಅನ್ನುವಂಥದ್ದನ್ನು ಈ 8th ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.